ಸೊ ಮಾಹಿಷ್ಮತಿ ಸಾಮ್ರಾಜ್ಯಕ್ಕೆ ಎಲ್ಲರಿಗೂ ಸ್ವಾಗತ. ಇದೆ ಆಲ್ಮೋಸ್ಟ್ ಇಲ್ಲಿಂದಾನೇ ನನಗೆ ಒಂದು 20-30 ಫೀಟ್ ಹೈಟ್ ಅಂತಾನೆ ಕಾಣಿಸ್ತಾ ಇದೆ. ಇನ್ನ ಅದು ಅರ್ಧ ಭಾಗ, ಇದಿದು ಅರ್ಧ ಭಾಗ ಇದೆ. ಸೊ ನೋಡಿ, ಫಿಲಮ್ ಅಲ್ಲೆಲ್ಲ ಹಿಂಗೆ ರೊಟೇಟ್ ಆಗುತ್ತೆ. ಇದು ತಿನ್ನಕ್ಕಾಗಲ್ಲ ಅಂತ ಹೇಳಿನೇ ಖಾಲಿ ಮಾಡವ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಯುರೋಪ್ ಸ್ಟುಡಿಯೋ ಅಂತ ಹೇಳಿದ್ರೆ ಕಂಪ್ಲೀಟ್ ಯುರೋಪ್ ಸೆಟಪ್ ಎಲ್ಲ ಮಾಡ್ತಾರಲ್ಲ ಫಿಲಮ್ ಅಲ್ಲಿ. ಸೊ ಅದು ಬಂದಿದ್ದು ಕಂಪ್ಲೀಟ್ ಅದೇ ಸೆಟ್ಟು. ಸೊ ಇಲ್ಲಿ ನೋಡಿ, ಇಬ್ರು ಸೈಕಲ್ ಅಲ್ಲಿ ಎಷ್ಟು ಚೆನ್ನಾಗಿ ಇಬ್ರು ಕೂತಿದ್ದಾರೆ. ನಾವು ನೋಡಿದ್ರೆ ಇವರಿಬ್ರು ಏನು ಗೊಂಬೆಗಳು ಅನ್ಕೋಬೇಕು, ಮನುಷ್ಯರೇ ಇದ್ದಾರೆ. ಏನೇ ಆಯ್ಕೆ. ಸೊ ಅವರು ನಮ್ಮ ಚಾನಲ್ ನೇಮ್ ಕೇಳಿದ್ರು. ಲೈವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ, ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿ ಅಂಡ್ ವಿಜುವಲ್ ಶೂಟ್. ಸೊ ಬನ್ನಿ ಲೈವ್ ಪರ್ಫಾರ್ಮೆನ್ಸ್ಗೆ ಹೋಗೋಣ. ವಾವ್, ಇದೇನ್ ಸಖತ್ತಾಗಿದೆ ಅಂತ ನೋಡಿ. ಇಲ್ಲಿ ಬರೀ ಇದು ಗೋಡೆ ಕಲರೇ ಇಷ್ಟು ಸಖತ್ತಾಗಿದೆ. ಆಮೇಲೆ ನೋಡಿ, VFX ಇಂದ ಎಲ್ಲ ಯಾವ್ಯಾವ ತರ ಮಾಡ್ತಾರೆ, VFX ಹೆಂಗಿರುತ್ತೆ ವರ್ಕ್ ಅಂತ ಹೇಳಿ ಇದೆಲ್ಲ ಕ್ಲೀನಾಗಿ ತೋರಿಸಿದ್ದಾರೆ. ಸೊ ಇಲ್ಲಿ ಲೈವ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ಹೇಗಿರುತ್ತೆ ಅನ್ನೋದು ಬನ್ನಿ ನೋಡೋಣ. ಸೊ ಅಲ್ಲಿ ಒಬ್ರು ನಿಂತ್ಕೊಂಡಿದ್ದಾರೆ. ಸೊ ಈಗ VFX ಲೈವ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಬರ್ತಾ ಇದೆ VFXದು. ಸೊ ಇದು ಒಂಥರ ಅವತಾರ್ ತರ ಇದೆ ನೋಡಿ. These blue color cameras are OptiTrack cameras. And look at our artist. He wears the special costume with sensors on it. The OptiTrack cameras capture the sensors. Because of that, you can able to see avatar character on the screen. And everyone look at the blue color wall. That is called chroma screen. Using the chroma screen, we can change any destination here without going that original location. ಸೊ ನೋಡಿದ್ರಲ್ಲ, ಇದು ಬಂದು ಪರ್ಫಾರ್ಮೆನ್ಸ್ ಹೇಗೆಲ್ಲ ಇರತ್ತೆ. ಸೊ ಈ ಥರ ಅವತಾರ್ ಆ ಥರ ಎಲ್ಲ ಮೂವಿ ಸೀರೀಸಲ್ಲಿ ಅಂತೇಳಿ ಬ್ಯೂಟಿಫುಲ್ ಆಗಿ ತೋರಿಸಿದ್ರು. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಯಾವ ಥರ VFXನೆಲ್ಲ ಯೂಸ್ ಮಾಡಿ ಈ ಥರ ಎಲ್ಲ ವಿಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ತಾರೆ ಅಂತೇಳಿ. ಸೊ ಇವಾಗ ನಾವು ಆಚೆ ಹೋಗ್ತಾ ಇದೀವಿ ಇಲ್ಲಿಂದ. ಸೊ ನೆಕ್ಸ್ಟ್ ಓಕೆ. ಸೊ ನೋಡಿ, ನಾವು ಸುಮ್ಮನೆ ಎಲ್ಲೋ ಒಂದು ಕಡೆ ಬ್ಲ್ಯಾಂಕ್ ಸ್ಕ್ರೀನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಬಟ್ ಎಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನಾವೆಲ್ಲೋ ಒಂಥರ ಫಾರಿನಲ್ಲಿ ಇದ್ದೀವಿ. ಚೆನ್ನಾಗಿ ವಿಜುವಲೈಸ್ ಮಾಡ್ತಾರೆ. ನಾವು ಈಗಿರೋ ಜಾಗನೇ ನಾವು ಎಲ್ಲೋ ಇದ್ದೀವಿ ಅನ್ನೋ ಥರ ಫಿಲಮಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದು ಇದೊಂದು ಎಕ್ಸಾಂಪಲ್. ಸೊ ಇಲ್ಲಿ ಜೀವನ್ ತರಂಗ ಅಂತೇಳಿ ETVಯಲ್ಲಿ ಬರ್ತಾ ಇರೋಂಥ ತೆಲುಗು ಸೀರಿಯಲ್ ಶೂಟಿಂಗ್ ನಡೀತಾ ಇದೆ. ಸೊ ಹಾಸ್ಪಿಟಲ್ ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಕಂಪ್ಲೀಟ್ ಇದೊಂಥರ ಹಾಸ್ಪಿಟಲ್ ಸೆಟಪ್ ಅಲ್ಲೇ ಇರೋದ್ರಿಂದ ಸೊ ಇವ್ರಿಗೂ ಶೂಟಿಂಗ್ ಮಾಡ್ಕೊಳಕ್ಕೆ ಈಸಿ ಆಗಿದೆ. ಒಂದು ಹಾಸ್ಪಿಟಲ್ ಸೆಟಪ್ಗೆ ಏನೇನೆಲ್ಲ ಬೇಕು ಎಲ್ಲ ರೆಡಿ ಇದೆ ನೋಡಿ. ಮೆಡಿಕಲ್ ಸ್ಟೋರ್. ಸೊ ಅಲ್ಲಿ ಒಳಗಡೆ ಕ್ಯಾಮ್ರಾ ಶೂಟಿಂಗ್ ನಡೀತಾ ಇದೆ. ಆಮೇಲೆ ಇದೆ ಹಾಗೆ ಒಳಗಡೆ ಶೂಟಿಂಗ್ ಮಾಡಿ ಆಪರೇಷನ್. ಸೊ ಒಂದು ಹಾಸ್ಪಿಟಲ್ ಆಪರೇಷನ್ ಸೀನ್ ನಡೀತಾ ಇದೆ ಅನಿಸ್ತಾ ಇದೆ. ಸೊ ನೋಡಿ ಹೇಗೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ಶೂಟಿಂಗಲ್ಲಿ ಅಂತೇಳಿ. ಸೊ ಕ್ಯಾಮ್ರಾ ವರ್ಕ್ ಹೇಗಿರುತ್ತೆ, ಸೊ ಯಾವ ರೀತಿ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ ಅಂತೇಳಿ ನೋಡ್ಬೋದು. ಚೆನ್ನಾಗಿದೆ.
ಸೊ ನಮಗೂ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತು ಇಲ್ಲಿ ಬಂದಿದ್ದಕ್ಕೆ, ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇದು ಬಂದು ಏರ್ಪೋರ್ಟ್ ಸೆಟಪ್, ಜಸ್ಟ್ ಎಂಟ್ರಿ ಸೆಟಪ್ ಇದೆ. ಸೊ ಏರ್ಪೋರ್ಟಿಗೆ ಬರೋದು, ಶೂಟ್ ಮಾಡೋದಿದೆಯಲ್ಲ. ಸೊ ನೋಡಿ ಇಲ್ಲಿ ಹೆಸರು ಬಂದ್ಬಿಟ್ಟು ರಾಜೀವ್ ಗಾಂಧಿ. ಸೊ ಇಲ್ಲೆಲ್ಲ ಜಸ್ಟ್ ಏರ್ಪೋರ್ಟ್ಗೆ ಏನು ಬೇಕೋ ಆ ಥರ ಒಂದು ಸೆಟಪ್ ಮಾಡಿದ್ದಾರೆ. ಸೊ ಇದು ಒಂಥರ ಚೆನ್ನಾಗೇ ಇದೆ. ಸೊ ಒಳಗಡೆ ಎಂಟ್ರಿ ಇಲ್ಲ, ಬಟ್ ಇಷ್ಟೇ ಚೆನ್ನಾಗಿ ನೋಡ್ಬೋದು. ಸೊ ಈ ಸೆಟಪ್ ಇಲ್ಲಿದೆ. ಸೊ ಬನ್ನಿ, ಈಗ ನಾವು ಬಸ್ಸಲ್ಲಿ ಓಡ್ತಾ ಇದ್ದೀವಿ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ. ओरिजिनल दिखेगा, राइट? जो यूरोपियन स्ट्रीट से आप चल के आए हो, उसी यूरोपियन स्ट्रीट में लक्की भास्कर मूवी कार खरीदने का सीन शूट किए थे. गोलमाल मूवी गाना भी वहीं पे शूट किए थे. नलवत्ता मूवी कन्नड़ा राजवीर शेट्टी और गाड़ी सुटना का सीन, बाइक जलाना का सीन भी वहीं पे शूट किए थे. और एयरपोर्ट आप देख सकते हो, रावण मूवी में सलार मूवी श्रुता मैडम किडनैपिंग सीन बिगिनिंग लोकेशन. एंड इश्क मूवी एयरपोर्ट गुड़ा ಇದೆ. एंड एयरपोर्ट बैक साइड हॉस्पिटल जो आप देख सकते हो, मुन्ना भाई MBBS संजय दत्त सर का हॉस्पिटल. एंड अखंडाला చూపించిన హాస్పిటల్ కూడా అదే. राइट साइड पार्किंग एरिया, रेबल मूवी इंटरवल फाइट सीन लोकेशन एरिया. एंड रावण मूवी शाहरुख खान सर एयरपोर्ट से बाहर आने के बाद फाइटिंग का सीन इसी लोकेशन पे शूट किया है. राइट साइड इन्हीं बिल्डिंग्स के ऊपर क्रिश 3 का शूटिंग हुआ है, जहाँ पे क्रिश बिल्डिंग से बिल्डिंग छलांग लगाते हुए एंटीडोट कैप्सूल बम लगाता है इन्हीं बिल्डिंग्स के ऊपर. The famous Venkatapuram Palace from Chandramukhi Telugu and Tamil Kannada movie Apna Mitra Nagavalli Haveli, KGF 2 Mehbooba song shooting location, Telugu movie Chitram Uday Kiran Gari College, America Panimava Nrityapothuni Mava song shooting location. Dokul movie Mahesh Babu Villa, Noorjahan Palace from Sitaraman movie. राइट साइड डिटैचेबल जग फाउंटेन विद ब्यूटीफुल रोमन आर्किटेक्चर. इसी जग को हटा के क्रिश का स्टैचू बना के उसी सेंटर में गॉड अल्लाह और भगवान गाना शूट किए थे. राइट साइड में देखिए दैट द चरिश्मा गार्डन, सर्किल गार्डन, स्पेशल गार्डन. यहाँ पे जिस रंग की साड़ी पहनती हीरोइन उसी रंग का फूल उगाएंगे गार्डन में शूटिंग के लिए. ఎందుకంటే ప్రేమంట మూవీలో మీరు ఈ గార్డెన్ ని చూడొచ్చు. बस के सामने ऊंचा फाउंटेन रामोजी फिल्म सिटी का. ये फाउंटेन आप देख सकते हो. ऑल द बेस्ट मूवी टाइटल सॉन्ग में తెలుగు మూవీ ఖడ్గంలో చూడొచ్చండి గోవిందా గోవిందా నన్ను బాగు చేయని గోవిందా సాంగ్ లో రవితేజ గారి పాటలు. ಸೊ ಇವಾಗ ನಾವು ಮಾಯಾಲೋಕ್ ಹತ್ರ ಇದ್ದೀವಿ. ready folks. अब तक आपने जो भी फिल्में देखी है वे सभी इसी जगह यानी रामोजी फिल्म सिटी में शूट की गई है. चलिए जानते हैं ये फिल्में कैसी बनती हैं. सिनेमा कहानी सुनाने से भी बढ़ के यह एक अद्भुत दृश्य यात्रा है. मूवी के सेट सिर्फ इस्तेमाल की चीजें नहीं, ये कल्पना को आकार देते हुए भावनाओं को बढ़ाते हैं. महलों से लेकर शहर के नजारों तक एक नई दुनिया को निर्माण करने में सेट दृश्य रूप देता है. ಇವಾಗ ಮಾಯಾಲೋಕಲ್ಲಿ ನಾವು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ಫಿಲಮ್ನ ಯಾವ್ಯಾವ ರೀತಿಯಲ್ಲಿ ಶೂಟ್ ಮಾಡ್ತಾನೆ, ನೀವು ಫಿಲಮ್ಸಲ್ಲೆಲ್ಲ ನೋಡ್ಬೋದು ತುಂಬ VFX ಎಲ್ಲ ಯೂಸ್ ಮಾಡ್ತಾರೆ. ಅಂದರೆ ಬೇಸಿಕ್ ಸೆಟ್ಸ್ನ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ಅದ್ರ ಮೇಲೆ VFXನ ವರ್ಕ್ ಮಾಡ್ತಾರೆ. ಸೊ ಆರ್ಟಿಸ್ಟ್ ಡೈರೆಕ್ಟರ್ಸ್ ತುಂಬ ಜನ ಇದರಲ್ಲಿ ಕೆಲಸ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ಮಾಯಾಲೋಕಲ್ಲಿ ನಮಗೆ ಒಂದು 5 ಮಿನಿಟ್ಸ್ನ ತೋರಿಸಿದ್ರು. ಸೊ ಇಲ್ಲಿ 3,500ಕ್ಕಿಂತ ಹೆಚ್ಚು ಫಿಲಮ್ಸ್ನ ಇಲ್ಲಿ ಶೂಟ್ ಮಾಡಿದ್ದಾರೆ. ಹಾಗೆ ಅಷ್ಟು ಫಿಲಮ್ಸ್ಗೆ ಆರ್ಟ್ ಡೈರೆಕ್ಟರ್ಸ್ಗಳೆಲ್ಲ ಇಲ್ಲ ವರ್ಕ್ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿನೂ ತುಂಬ ಫಿಲಮ್ಸ್ ಶೂಟಿಂಗ್ಸ್ನ ಈಗಲೂ ನಡೀತಾ ಇದೆ. ಹಾಗೆ ಮತ್ತು ನಾವು ಜಸ್ಟ್ ಒಂದು ಸೀರಿಯಲ್ ಶೂಟಿಂಗ್ ಹಾಸ್ಪಿಟಲ್ ಸೀನ್ ನಡೀತಾ ಇದ್ದಿದ್ದು ನಾವು ನೋಡ್ಕೊಂಡು ಬಂದ್ವಿ.
ಸೊ ಅದೇ ರೀತಿಯಲ್ಲಿ ರಾಮೋಜಿ ಫಿಲಮ್ ಸಿಟಿಯಲ್ಲಿ ತುಂಬಾ ಈ ಥರ ವರ್ಕ್ ಎಲ್ಲ ನಡೀತಾ ಇದೆ, ತುಂಬ ಬ್ರಾಡಾಗಿ ತುಂಬಾ ಕೆಲಸಗಳೆಲ್ಲ ನಡೀತಾ ಇದೆ. ಸೊ ಬಿಗ್ ಬಜೆಟ್ ಮೂವೀಸು ಇವಾಗ ರೀಸೆಂಟಾಗಿ ಪುಷ್ಪ 2 ಬಂತು, ಆಮೇಲೆ KGF, ಸಲಾರು, ಈ ಫಿಲಮಲ್ಲಿ ತುಂಬ ಫೇಮಸ್ ಫ್ಯಾಮಿಲಿಯರ್ ಸೀನ್ಸ್ಗಳನ್ನೆಲ್ಲ ಇಲ್ಲೇ ರಾಮೋಜಿನಲ್ಲೇ ಶೂಟ್ ಮಾಡಿದ್ದು. ಸೊ ಇದರಲ್ಲಿ ಕಂಪ್ಲೀಟಾಗಿ ನಮಗೆ ವಿಡಿಯೋ ಕ್ಲಿಪ್ಪಲ್ಲೆಲ್ಲ ತೋರಿಸಿದ್ರು. ನಾನು ಜಸ್ಟ್ ಒಂದು ಗ್ಲಿಮ್ಸ್ನ ಹಾಕಿರ್ತೀನಿ ಅಷ್ಟೇ, ಜಸ್ಟ್ ನೋಡಿ ನೀವು. ಬಟ್ ತುಂಬ ಚೆನ್ನಾಗಿದೆ, ಎಷ್ಟು ಕಷ್ಟಪಡ್ತಾರೆ ಒಂದೊಳ್ಳೆ ರಿಸಲ್ಟ್ಸ್ಗೋಸ್ಕರ ಸಿನಿಮ್ಯಾಟಿಕ್ ಆಗಿ ಬರಬೇಕು ಅಂತೇಳಿ ತುಂಬ ಚೆನ್ನಾಗಿ ವ್ಯಾಲ್ಯೂಯಬಲ್ ವಿಡಿಯೋನ ತೋರಿಸಿದ್ದಾರೆ. ಜಪಾನೀಸ್ ಗಾರ್ಡನ್. ಸೊ ಗಾರ್ಡನ್ ಡಿಸೈನ್ ಬಂದ್ಬಿಟ್ಟು ಸೇಮ್ ಈ ಒಂಥರ ಜಾಪಾನ್ ಕಂಟ್ರಿಯಲ್ಲೇ ಹೇಗಿರುತ್ತೆ ಸೊ ಅದೇ ರೀತಿಯಲ್ಲೇ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲೆಲ್ಲ ಗೊಂಬೆಗಳ ಥರ ಇದ್ದಾರೆ ಹುಡುಗಿರು, ನೋಡಿದ್ರೆ ನಮಗೆಲ್ಲ ಗೊಂಬೆನೇ ಇದಾವೇನೋ ಅಂತ ಅನಿಸ್ತಾ ಇದೆ. ಸೊ ಜಪಾನೀಸ್ ಲುಕ್ಕಲ್ಲಿ ಜಪಾನೀಸ್ ಥೀಮಲ್ಲೇ ಮಾಡಿರೋಂಥ ಗಾರ್ಡನ್ ಇದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಕಂಪ್ಲೀಟ್ ಗಾರ್ಡನ್ ಸೆಟಪ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ಇಬ್ಬರು ಹುಡುಗಿರಿದ್ದಾರೆ, ಅಲ್ಲಿ ಸೇಮ್ ಜಪಾನೀಸ್ ಲುಕ್ ಥರ ಹೇಗಿರುತ್ತೆ ಫಿಲಮಲ್ಲೆಲ್ಲ ಹೇಗೆ ತೋರಿಸ್ಬೋದು, ಸೊ ಆ ರೀತಿಯಲ್ಲಿ ಸೆಟಪ್ ಇದೆ. ತುಂಬ ಚೆನ್ನಾಗಿದೆ ಗಾರ್ಡನ್ ಇದು. ಇದು ಬಂದ್ಬಿಟ್ಟು ಬಟರ್ಫ್ಲೈ ಗಾರ್ಡನ್. ಸೂಪರ್ ಆಗಿದೆ. ಸೊ ಕಂಪ್ಲೀಟ್ ಬಟರ್ಫ್ಲೈಸ್ ಎಲ್ಲ ಒಳಗಡೆನೆ ಗಾರ್ಡನ್ ತುಂಬ ಚೆನ್ನಾಗಿದೆ. ಸೊ ಹಾಗೇನೆ ಅಷ್ಟೇ ಬಟರ್ಫ್ಲೈಸ್ಗಳು ಇದರಲ್ಲೊಳಗಿದ್ದಾವೆ. ಸೊ ಇತ್ತೀಚೆಗೆ ನಮ್ಮ ಊರ ಕಡೆ ಆಗಲಿ ನಮ್ಮ ಮನೆಗಳ ಕಡೆ ಆಗಲಿ ಬಟರ್ಫ್ಲೈಸ್ನ ನಾವು ನೋಡೇ ಇಲ್ಲ. ಸೊ ಅಷ್ಟು ಇಲ್ಲಿ ಎಲ್ಲ ಬಟರ್ಫ್ಲೈಸ್ನ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಶಮಿಕನೂ ಅಷ್ಟೇ ಎಂಜಾಯ್ ಮಾಡ್ತಾವಳೆ ಚಿಟ್ಟೆ ನೋಡಿಕೊಂಡು. ಶಮಿಕಾ ಚಿಟ್ಟೆ ನೋಡಿದ್ಯಾ? ಚಿಟ್ಟೆ ನೋಡಿದ್ಯಾ? ಶಮಿಕಾ ಗುಬ್ಬಿ ಇಟ್ಕೋ. ಸೊ ಇದೆಲ್ಲ ಫ್ರೀ ಬರ್ಡ್ಸು, ತುಂಬ ಫ್ರೀಯಾಗಿ ಬಿಟ್ಟಿದ್ದಾರೆ. ಬರ್ಡ್ಸ್ ಎಲ್ಲ ಕೇಜ್ ಒಳಗಡೆನೇ ಇದ್ದಾವೆ, ತುಂಬ ದೊಡ್ಡದಾಗಿದೆ. ಸೊ ಸಾಕಷ್ಟು ಪಕ್ಷಿಗಳೆಲ್ಲ ಇದ್ರೊಳಗಡೆನೇ ಇರುತ್ತೆ. ಆಸ್ಟ್ರಿಚ್ ಮೊಟ್ಟೆಗಳಿವು ರಿಯಲ್ ಆಗಿ. ಸೊ ಇದು ಕರಿಪಲ್ಲು ಕೇವ್ಸ್ ಅಂತ ಜಾಗ. ಸೊ ಕೇವ್ಸ್ ಒಳಗಡೆ ಏನಿದೆ ನೋಡೋಣ.